ಸೂಪರ್ ಆಗಿದೆ ಮೂವಿ. ಒಂದು ಸಸ್ಪೆನ್ಸ್ ಮೂವಿಗಳು ಇತ್ತೀಚೆಗೆ ಜಾಸ್ತಿ ಬಂದಿರಲಿಲ್ಲ. ಚಂದನ್ ಶೆಟ್ಟಿ ಒಬ್ಬರು ಲವರ್ ಬಾಯ್ ಥರ ಅಂದ್ಕೊಂಡಿದ್ವಿ, ಬಟ್ ಸಲ ಆ್ಯಕ್ಟ್ ಮಾಡಿದ್ದಾರೆ. ವಿಲನ್ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ತುಂಬ ಒಳ್ಳೆ ಮೂವಿ. ದಯವಿಟ್ಟು ಎಲ್ಲ ಒಂದು ಥಿಯೇಟ್ರಿಗೆ ನೋಡಿ. ಥ್ಯಾಂಕ್ ಯು. ಹೆಣ್ಮಕ್ಳು ಓರಿಯೆಂಟೆಡ್ ಸಿನಿಮಾ ಬಂದಿದೆ, ಫೈಟ್ ಮಾಡ್ಬೇಕು, ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು. ಮೂವಿ ಸೂಪರ್ ಆಗಿದೆ ಬ್ರೋ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಚೆನ್ನಾಗಿದೆ. ಎಲ್ಲ ಥಿಯೇಟರ್ ಬಂದು ಅಲ್ಟಿಮೇಟ್ ಸೀನ್ಸ್ ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಆಗಿದೆ. ಒಳ್ಳೆ ಆಕ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಭಾಳ ಚೆನ್ನಾಗಿದೆ. ಒಂದು ಹೆಣ್ಮಕ್ಳು ಓರಿಯೆಂಟೆಡ್ ಸಿನಿಮಾ ಬಂದಿದೆ, ಚೆನ್ನಾಗಿದೆ ಸರ್. ಫುಲ್ ಹೇಗಿದೆ ಮೇಡಮ್? ಚೆನ್ನಾಗಿದೆ. ಮೂವಿ ಅಂತೂ ಸೂಪರ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚಂದನ್ ಶೆಟ್ಟಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ನವರಸನ್ ಕತೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೂಪರ್ ಇದೆ. ಇನ್ನೂ ಸೂಪರ್ ಆಗಿದೆ ಸರ್ ಮೂವಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕ್ಯೂರಿಯಾಸಿಟಿ ಇದೆ, ಮುಂದೆ ಏನಾಗುತ್ತೆ ಅಂದ್ಕೊಂಡು ಕಾಯ್ತಾ ಇರಬೇಕು. ಆ ಥರ ಇದೆ. ಮಸ್ತಾಗಿದೆ ಮೂವಿ ಮಾತ್ರ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಬಂತು. ಸೆಕೆಂಡ್ ಹಾಫ್ನಲ್ಲಿ ಒಳ್ಳೆ ಕೊನೆವರೆಗೆ ಇಟ್ಕೊಂಡಿತ್ತು. ಫಸ್ಟ್ ಕ್ಲಾಸ್ ಆಗಿದೆ. ತುಂಬ ಕ್ಯೂರಿಯಾಸಿಟಿ. ಸೆಕೆಂಡ್ ಹಾಫ್ನಲ್ಲಿ ತುಂಬ ಕ್ಯೂರಿಯಾಸಿಟಿ ಆಯಿತು. ಇಟ್ ವಾಸ್ ಗುಡ್ ಎಂಡಿಂಗ್. ನೋಡ್ಬೇಕಂದ್ರೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಬಂದು ನೋಡ್ಬೇಕು ಅಂತ ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ಯಾರೆಲ್ಲ ನೋಡ್ಬೋದು? ಯಾರ್ಯಾರು ನೋಡಬೇಕು ಅಂದ್ರಲ್ಲ, ಮುಖ್ಯವಾಗಿ ಸಿನಿಮಾ ಬಂದು ನೋಡಬೇಕು. ಅಂದರೆ ಪೊಲೀಸ್ ಇನ್ಸ್ಪೆಕ್ಟರರು ಬಂದು ನೋಡಬೇಕು ಅಂತ ಮೂವಿ ಇದೆ. ಅಂದರೆ ಕಾನೂನು ಕಾಪಾಡೋರೆ, ಕಾನೂನು ಈ ಥರ ಒಂದು ಅಕ್ರಮವಾಗಿ ಏನೋ ಒಂದು ಬೇಡದಿರೋ ಸಮಾಜಕ್ಕೆ ಬೇಡದಿರೋ ವಿಷಯಗಳನ್ನ ಕಲಿಸೋದು ಬದಲು ಬೇಡಾಗಿರೋ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋ ಮೂವಿ ಇದೆ. ಮೇಡಮ್ ಹೇಗಿದೆ ಮೇಡಮ್ ಸಿನಿಮಾ? ಹೇಗಿದೆ ಆಕ್ಟರ್? ಹೇಗಿದೆ? ಅವ್ರದ್ದೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೂವಿ. ಸಸ್ಪೆನ್ಸ್, ಆ್ಯಕ್ಟಿಂಗ್ ಅಂತೂ ಇಟ್ಸ್ ಸೋ ನ್ಯಾಚುರಲ್. ಚಂದನ್ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅನ್ಬೋದು. ಇಡೀ ತಂಡ ಎವ್ರಿ ಒನ್ ಹ್ಯಾವ್ ಗಿವನ್ ದ ಬೆಸ್ಟ್. ಐ ಥಿಂಕ್ ಇಂಥ ಮೂವಿನ ಯಾವತ್ತೂ ಮಿಸ್ ಮಾಡಬಾರ್ದು. ವಿ ಶುಡ್ ಕಮ್ ಆ್ಯಂಡ್ ಎನ್ಕರೇಜ್ ಅವರ್ ಕನ್ನಡ ಮೂವೀಸ್ ಆ್ಯಂಡ್ ಟ್ಯಾಲೆಂಟ್. ವೆರಿ ನೈಸ್ ಮೂವಿ, ಅ ಮಸ್ಟ್ ವಾಚ್. ಯಾರೆಲ್ಲ ಈ ಸಿನಿಮಾ ನೋಡ್ಬೋದು ಮೇಡಮ್? ಆಲ್ ಕ್ಯಾಟಗರೀಸ್. ದಿಸ್ ಇಸ್ ಫಾರ್ ಆಲ್ ಕ್ಯಾಟಗರೀಸ್. ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ನೋಡ್ಬೋದು. ಅಮೇಝಿಂಗ್ ಮೂವಿ, ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಕತೆ ಚೆನ್ನಾಗಿದೆ. ಅವ್ರದ್ದು ಪೊಲೀಸ್ ಡ್ರೆಸ್ಸಿಂದು ತುಂಬ ಚೆನ್ನಾಗಿದೆ. 100 ದಿನ ಓಡಲಿ ಅಂತ ನಾವು ಕೇಳ್ಕೊತೀವಿ, ಆಶೀರ್ವಾದ ಮಾಡ್ತೀವಿ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಫಿಲಮ್ಮು. ಓಕೆ. ಕನ್ನಡದಲ್ಲಿ ಸಸ್ಪೆನ್ಸ್ ಆಗಿ ಬಂದಿರೋದು ಇದು ಇವಾಗ ಮೊದಲು. ಕನ್ನಡ ತುಂಬ ದಿನ ಆದಮೇಲೆ ಸಸ್ಪೆನ್ಸ್ ಆಗಿ ಸ್ಟೋರಿ ಬಂದಿದೆ. ತುಂಬ ಚೆನ್ನಾಗಿ ಎಲ್ಲರೂ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮಕ್ಕಳಿಂದ ವಯಸ್ಸಾದವರಿಂದ ಎಲ್ಲರೂ ಬಂದು ಕೂತ್ಕೊಂಡು ನೋಡ್ಬೋದು. ತುಂಬ ಚೆನ್ನಾಗಿದೆ. ತುಂಬ ದಿನ ಓಡಲಿ ಅಂತ ಆಶಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಚಂದನ್ ಶೆಟ್ಟಿ ಸಾರು ಬರೀ ರ್ಯಾಪರ್ ಸಾಂಗ್ಸ್ ಮಾಡಿಕೊಂಡು ಹಾಡಲ್ಲಿ ಕೇಳ್ತಾ ಇದ್ವಿ. ಚಂದನ್ ಶೆಟ್ಟಿ ಸರ್ ಅವ್ರ ತಂದೆ ಕನಸಿದ್ದು ಯಾವತ್ತೂ ಇದ್ರೂ ನಮ್ಮ ಮಗ ಹೀರೋ ಆಗಬೇಕು, ತೆರೆ ಮೇಲೆ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು ಅವ್ರಿಗೆ. ಇವಾಗ ಫಸ್ಟ್ ಶೋಗೆ ಬಂದ್ವಿ, ಎಲ್ಲ ಸಿನಿಮಾ ನೋಡಿದ್ವಿ. ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಆ ಪೊಲೀಸು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಥರ ಆ್ಯಕ್ಟಿಂಗ್ ಫಸ್ಟ್ ಟೈಮ್ ಮಾಡೋದು ತುಂಬ ಕಷ್ಟ ಇದೆ. ಹಂಗಾಗಿ ಇವಾಗ ಎಲ್ಲ ಕರ್ನಾಟಕ ಜನ ಬಂದು ಸಿನಿಮಾ ನೋಡಬೇಕು. ಯಾಕಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್. ಸಿನಿಮಾನು ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಯಾವ ಥರ ರಕ್ಷಣೆ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗರು ಬಂದು ಸಿನಿಮಾ ನೋಡ್ಬೇಕು ಸರ್. ಥ್ಯಾಂಕ್ ಯು ಸರ್. ಜೈ ಹಿಂದ್, ಜೈ ಕರ್ನಾಟಕ ಸರ್.